ಸೊ ನಮಸ್ಕಾರ ಎಲ್ಲರಿಗೂ. 30 ಮಿನಿಟ್ಸ್ ಟು ರೀಚ್ ಅಂದರೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂದ್ಕೊಂಡಿದ್ರೆ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ. ಹೌದು, ನಾವು ಕೋಟಿಲಿಂಗೇಶ್ವರಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ಸೊ ನಿಮಗೆಲ್ಲರಿಗೂ ಗೊತ್ತಿದೆ, ಕೋಟಿಲಿಂಗೇಶ್ವರ ಅಂತ ಒಂದು ದೇವಸ್ಥಾನ ಇದೆ ಕೋಲಾರ ಹತ್ರ. ಅಲ್ಲಿ ಕೋಟಿ ಲಿಂಗಗಳನ್ನ ಸ್ಥಾಪನೆ ಮಾಡೋ ಒಂದು ಏಮ್ ಇಟ್ಕೊಂಡಿದ್ದಾರೆ. ಈಗ ಆಲ್ರೆಡಿ 90 ಲಕ್ಷಕ್ಕೂ ಹೆಚ್ಚು ಲಿಂಗಗಳನ್ನ ಸ್ಥಾಪನೆ ಮಾಡಿದಾರಂತೆ. ಸೊ ಆ ಒಂದು ಲಿಂಗ ನೋಡೋದಕ್ಕೆ ನಾವು ಹೋಗ್ತಾ ಇರೋದು. ಸೊ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ, ಬಟ್ ಕಾರ್ತಿಕ್ ಸಂಚಿತ ಇಬ್ಬರು ನೋಡಿರಲಿಲ್ಲ. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಶಿವರಾತ್ರಿ ಇದೆ ಅಲ್ವಾ, ಸೊ ಸಂಚಿತಾಗೆ ಒಂದು ಶಿವನ ಡ್ರೆಸ್ ಹಾಕ್ಬಿಟ್ಟು ಅಲ್ಲೊಂದು ಫೋಟೋಶೂಟ್ ಮಾಡೋಣ ಅನ್ನೋ ಒಂದು ಪ್ಲ್ಯಾನ್ ಕೂಡ ಇದೆ. ಬನ್ನಿ ನೋಡೋಣ. ಸೊ ಮಧ್ಯದಲ್ಲಿ ನಿಯರ್ ಬೈ ಒಂದು ಹೋಟೆಲಲ್ಲಿ ಲಂಚ್ಗೆ ನಿಲ್ಸಿದ್ವಿ. ಆ್ಯಂಡ್ ಆಫ್ಟರ್ ದ್ಯಾಟ್ ನಾವು ರೀಚ್ ಆದ್ವಿ ಕೋಟಿಲಿಂಗೇಶ್ವರಕ್ಕೆ. ಸೊ ಎಂಟ್ರಿ ಟಿಕೆಟ್ 50 ರೂಪೀಸ್ ಅಲ್ವಾ, ಪಾರ್ಕಿಂಗ್. ನೋಡಿ ಕೇಳಿ, ರೈಟ್ ಅನ್ಸುತ್ತೆ ಕಾರ್ತಿಕ್, ಸೀದಾ ಹೋಗ್ತಾ ಇದೆಯಾ ರೈಟಲ್ಲಿ. ಹಾಯ್ ಸಂಚಿತಾ, where are you now? Temple. Which temple? Shiva temple. It's ಕೋಟಿಲಿಂಗೇಶ್ವರ. ಸೊ ನಾವಿವತ್ತಿರೋದು ಕೋಟಿಲಿಂಗೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಸೊ Toy. ತಾಯಿ ಫಸ್ಟ್ ದರ್ಶನ ಆದ್ಮೇಲೆ ಜನ ಎಂಟ್ರೆನ್ಸಲ್ಲಿ ಅಲ್ಲಿ ದರ್ಶನ ಆಗ್ತಿದ್ದಾರೆ. ಸೊ ಎಂಟ್ರೆನ್ಸ್ 20 ರೂಪೀಸ್ ಟಿಕೆಟ್. ಖಾಲಿ ಇದೆ ಅಲ್ಲ. ಸೊ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಶಿವಲಿಂಗ ಸ್ಥಾಪನೆ ಇದೆ. ಆ್ಯಂಡ್ ನೀವು ಕೂಡ ನಿಮ್ಮ ಹೆಸರಲ್ಲಿ ಶಿವಲಿಂಗನ ಸ್ಥಾಪನೆ ಮಾಡಿ ಪೂಜೆ ಸ್ವತಃ ನೀವೇ ಕೂಡ ಇಲ್ಲಿ ಮಾಡ್ಬೋದು. ಇನ್ನು 90 lakhs ಪ್ಲಸ್ ಅಷ್ಟೇ ಆಗಿರೋದು. ನಂಬರ್ಸ್ ಹಾಕಿದ್ದಾರೆ ನೋಡೋದು. ಅಲ್ಲಿ ನೋಡು. ಸೊ ಇಲ್ಲಿ ಕೋಟಿಲಿಂಗೇಶ್ವರ ಅಲ್ದಿರ 11 ಡಿಫ್ರೆಂಟ್ ದೇವರು ಕೂಡ ಇದ್ದಾರೆ. ಬ್ರಹ್ಮದೇವ್ರನ್ನ ನೋಡ್ಬೋದು, ವಿಷ್ಣು, ದೆನ್ ನೀವು ಸಾಯಿಬಾಬಾ ನೋಡ್ಬೋದು, ಪಾಂಡುರಂಗ ವಿಠಲನ್ ನೋಡ್ಬೋದು, ಆ್ಯಂಡ್ ವೈಷ್ಣೋದೇವಿ, ಬಹಳಷ್ಟು ಟೆಂಪಲ್ಗಳಿದೆ ಇಲ್ಲಿ. ಸೊ ಮೇನ್ ಕೋಟಿಲಿಂಗೇಶ್ವರ ಒಂದು, ಅದನ್ನು ಬಿಟ್ಟು ತುಂಬ ಟೆಂಪಲ್ಸ್ ಇದೆ. ಸೊ ಟೆಂಪಲ್ ಆಚೆ ಈ ಥರ ಪ್ರಸಾದ ಎಲ್ಲ ಇಟ್ಟಿರ್ತಾರೆ. ಅದು ಆಚೆ ಬಂದರೆ ಒಂದು ಮರ ಇದೆ, ಆ ಮರಕ್ಕೆ ಕೋರಿಕೆ ಮರ ಅಂತ ಹೇಳ್ತಾರಂತೆ. ಸೊ ನೀವೇನಾದರೂ ಬೇಡ್ಕೊಂಡು ಕಟ್ಟಿದ್ರೆ ಆಗುತ್ತೆ ಅಂತ ಅವರಲ್ಲಿರೋರು ಹೇಳಿದ್ರು. ಸೊ ನಾನು ಕೂಡ ಒಂದು ಬೇಡಿಕೆ ಇಟ್ಟು ಕಟ್ಟಿ ಬಂದಿದ್ದೀನಿ. ಸೊ ನಂಬಿಕೆ ಇದ್ದರೆ ಏನು ಬೇಕಾದರೂ ಆಗುತ್ತೆ. ಸೊ ನಂಬಿಕೆ ಇದ್ದು ಮಾಡಿ ಅಷ್ಟೇ ನಾನು ಹೇಳೋದು. ಸೊ ಇದು ಮೇನ್ ಕೋಟಿಲಿಂಗೇಶ್ವರ ದೇವಸ್ಥಾನ. ಸೊ ಇಲ್ಲೆಲ್ಲ ಒಳಗಡೆ ಕ್ಯಾಮ್ರಾ ಅಲ್ಲೋ ಇಲ್ಲ ಅಂದರೂ ಹೇಗೋ ಒಂದು ಫೋಟೋ ತೆಗೆದಿದ್ದೀನಿ. ಸೊ ಅದಾದಮೇಲೆ ಹೊರಗಡೆ ಬಂದರೆ ನಿಮಗೆ ಎಷ್ಟೊಂದು ಲಿಂಗಗಳು ಕಾಣುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದಟ್ 110 ಅಡಿ ಶಿವಲಿಂಗ ಹಾಗೂ 35 ಅಡಿ ಬಸವಣ್ಣ ಕೂಡ ಇಲ್ಲಿದೆ. ಸೊ ನೆಕ್ಸ್ಟ್ 1 by 1 ಅದನ್ನು ನಿಮ್ಗೆ ತೋರಿಸ್ತೇನೆ. ಸೊ ಇದೇ 108 ಅಡಿ ಶಿವಲಿಂಗ. ಅದ್ರ ಮುಂದೆ ಇರೋದು ಬಸವಣ್ಣ 35 ಅಡಿ ಇದೆಯಂತೆ. ಸೊ ನಾನು ಹೇಳ್ದಂಗೆ ಇಲ್ಲಿ ನೋಡಿ, ಸಂತೋಷಿ ಮಾತಾ, ತುಂಬ ದೇವಸ್ಥಾನಗಳಿದ್ದಾರೆ. ರಾಘವೇಂದ್ರ ಸ್ವಾಮಿದು ಮತ್ತು ಅಯ್ಯಪ್ಪ ಅದು ಬಹಳಷ್ಟು 13 ದೇವಸ್ಥಾನಗಳೇನೋ ಒಳಗಡೆನೇ ಇದೆ ಪ್ರತಿಯೊಂದು ಇಲ್ಲಿ. ಕನ್ನಡದವರು
ಸೊ ಆ ಗ್ಯಾಪಲ್ಲಿ ನಾನು ಸಂಚಿತ ಹಾಗೆ ಶಿವನ್ ಥರ ರೆಡಿ ಮಾಡಿಬಿಟ್ಟು ಹಂಗೆ ಕೆಲವೊಂದು ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಸೊ ಲೈಕ್ ಚೆನ್ನಾಗಿತ್ತು, ಲೈಕ್ ಬ್ಯಾಕ್ಗ್ರೌಂಡ್ ಸೆಟಪ್ ಎಲ್ಲ ಕಂಪ್ಲೀಟ್ ಪ್ರಾಪರ್ ಆಗಿತ್ತು. ಅದ್ರ ಮಗುಗೆ ಆ್ಯಕ್ಚುಲಿ ವ್ಯಾಕ್ಸಿನೇಷನ್ ಆಗಿತ್ತು, ಆದ್ರೂ ಅವಳು ಶಿ ವಾಸ್ ಹ್ಯಾಪಿ ಟು ಡೂ ದಿಸ್ ಆ್ಯಂಡ್ ತುಂಬ ಕೋಆಪರೇಟಿವ್ ಇದ್ಲು. ಲೈಕ್ ಆ್ಯಂಡ್ ಆಮೇಲೆ ಒಂದು ನೆಗೆಟಿವ್ ಕಮೆಂಟ್ ಕೊಟ್ಬಿಡಿ, ಮಗುಗೆ ಹುಷಾರಿಲ್ಲ ಅಂದ್ರೂ ಮಾಡಿಸಿದ್ದಾರೆ ಅದನ್ನು ಅವಳು ಇಷ್ಟಪಟ್ಟುನೇ ನಾನು ಮಾಡಿಸಿದ್ದು. ಸೊ ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಆ್ಯಂಡ್ ನಾವು ಈ ಥರ ಫೋಟೋ ಶೂಟ್ ಮಾಡ್ತಾ ಇರುವಾಗ ಎಷ್ಟೊಂದು ಜನ ಬಂದು ಅವಳ ಜೊತೆಗೆ ಫೋಟೋಸ್ ತೊಗೊಳ್ತಾ ಇದ್ರು. ಬಿಕಾಸ್ ಲೈಕ್ ಅವಳು ತುಂಬ ಕ್ಯೂಟಾಗಿದ್ಲು ಅಂತ ಹೇಳ್ಬಿಟ್ಟು ಅವಳ ಒಂದು ಶಿವನ ಅವತಾರ ಬೇರೆ ಆಯ್ತಲ್ಲ, ಸೊ ಬಹಳಷ್ಟು ಜನ ಬಂದು ಅವಳ ಹತ್ರ ಫೋಟೋ ತೊಗೊಳ್ತಾ ಇದ್ರು. ಆ್ಯಂಡ್ ಆ್ಯಕ್ಚುಲಿ ಟೆಂಪಲ್ ತುಂಬ ಫ್ಯಾನ್ಸಿಯಾಗಿ ಮಾಡಿದರು. ಅಂದರೆ ಲೈಕ್ ಇಲ್ಲಿ ಫುಲ್ ಕೋಟಿಲಿಂಗ, ಅದಾದಮೇಲೆ ಇನ್ನೊಂದು ಅಷ್ಟು ದೇವರು. ಆ್ಯಂಡ್ ಒಂದು ವೀಕೆಂಡ್ ಹೋಗಿ ಲೈಕ್ ದೇವರ ದರ್ಶನ ಮಾಡಿ ಒಂದು ನೋಡುವಂಥ ಜಾಗನೇ ಇದು. ಆ್ಯಂಡ್ ತುಂಬಾ ಬಿಸಿಲಿತ್ತು, ಆದಷ್ಟು ಮಧ್ಯಾಹ್ನ ಅವಾಯ್ಡ್ ಮಾಡಿ. ಆ್ಯಂಡ್ ಇದು ಫುಲ್ ಟೈಮ್ ಓಪನ್ ಇರುತ್ತೆ, ಬೆಳಗ್ಗೆ 9:30 ಈವ್ನಿಂಗ್ 9 o'clockವರೆಗೂ ಓಪನ್ ಇರುತ್ತೆ ಕಂಪ್ಲೀಟಾಗಿ. ಆ್ಯಂಡ್ ಶಿವಲಿಂಗ 108 ಅಡಿ, ಲೈಕ್ ನಿಜವಾಗ್ಲೂ ತುಂಬಾ ದೊಡ್ಡದಾಗಿದೆ ನೋಡೋಕ್ಕೆ. ನಾವು ಕ್ಯಾಮ್ರಾ ಏನೂ ಜಸ್ಟಿಸ್ ಮಾಡಲ್ಲ, ಬಟ್ ತುಂಬ ಚೆನ್ನಾಗಿದೆ ಜಾಗ, ತುಂಬ ವಿಶಾಲವಾಗಿ ತುಂಬಾ ಚೆನ್ನಾಗಿದೆ. ಸೊ ಒನ್ ಟೈಮ್ ವಿಸಿಟ್ ಮಾಡಲೇಬೇಕಾಗಿರುವಂಥ ಜಾಗ ಇದು. ಸೊ ಇದಿತ್ತು ನಮ್ಮ ಒಂದು ಕೋಟಿಲಿಂಗೇಶ್ವರದು ಟೂರ್. ಒಂದು ಸತಿ ವಿಸಿಟ್ ಮಾಡಬೇಕು, ತುಂಬ ಚೆನ್ನಾಗಿದೆ. ನಡೀರಿ. ಸೊ ಎಂಟ್ರಿಯಿಂದ ಎಕ್ಸಿಟ್ವರೆಗೂ ನೀವು ಶಿವಲಿಂಗ ನೋಡ್ತಾ ಇರ್ತಾರೆ. ಜಸ್ಟ್ ಇಮ್ಯಾಜಿನ್ ಲೈಕ್ 90 lakhs ಪ್ಲಸ್ ಅಂದರೆ ಸೊ ಎಷ್ಟು ಇರ್ಬೋದು ಇಲ್ಲಿ ಅಂತ. ಸೊ ಬಹಳ ದೊಡ್ಡದು ಪ್ಲೇಸು, ಎಲ್ಲ ಕಡೆನೂ ನೀವು ಶಿವಲಿಂಗ ನೋಡ್ತೀರಾ. ಆ್ಯಂಡ್ ಡಿಫ್ರೆಂಟ್ ದೇವ್ರನ್ನ ನೋಡ್ತೀರಾ. ಆ್ಯಂಡ್ ಅದಾದಮೇಲೆ ಕೂಡ ಇನ್ನೂ ಚಿಕ್ಕದು 108 feet ಕೆಳಗಡೆ ಚಿಕ್ಕ ಶಿವಲಿಂಗಾಸ್ ಕೂಡ ಇದೆ. ಆ್ಯಂಡ್ ಹೊರಗಡೆ ಬಂದಮೇಲೆ ಈ ಥರ ಶಾಪಿಂಗ್ ಇದೆ, ಕಂಪ್ಲೀಟ್ ಶಿವಲಿಂಗ ಚಿಕ್ಕದಾಗಿ. ಸೊ ನಾವು ಹೀಗೆ ಮುಗಿಸಿದ್ವಿ ನಮ್ಮ ಒಂದು ಟೆಂಪಲ್ ರನ್. ಹೀಗಿತ್ತು ಕೋಟಿಲಿಂಗೇಶ್ವರ. ಆ್ಯಂಡ್ ಕೋಟಿಲಿಂಗೇಶ್ವರದಿಂದ ಹೊರಗಡೆ ಬರುವಾಗ ಬ್ಯಾಂಗ್ಳೂರಿಗೆ ಬರ್ತಾ ಇದ್ದೀರಾ ಅಂದರೆ ದ ಬೆಸ್ಟ್ ವೇ ಟು ಟೇಕ್ ಎಸ್ ದಸ್ ಚೆನ್ನೈ ಹೈವೇ. ನಾವು ಆಲ್ಮೋಸ್ಟ್ 45 minutes ಟೈಮ್ ಡಿಫ್ರೆನ್ಸಲ್ಲಿ ಮನೆಗೆ ರೀಚ್ ಆದ್ವಿ. ಸೊ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದರೆ ಮಿಸ್ ಮಾಡ್ದಿರಾ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒಂದು ಚಾನಲ್ಗೆ. ಆ್ಯಂಡ್ ಇನ್ನೂ ಹೆಚ್ಚು ಒಳ್ಳೊಳ್ಳೆ ವೀಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್.